ಗೈಸ್ ಈಗ ಹಾಲು ಉಕ್ಸೋಕ್ಕೆ ಎಲ್ಲ ಐಟಮ್ಸ್ ತಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಸೀದಾ ಹೊಸ ಮನೆಗೆ ಹೋಗೋಣ. ನೋಡಿ ಇಲ್ಲಿ ಹಾಲು ಉಕ್ಸೋದಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ, ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಮಾಮಿ ಮಾಡಮ್ಮ. ಗಳಲ್ಲಿ ಹಾಲು ಉಕ್ತಾ ಇದೆ ಆಲ್ರೆಡಿ. ನೋಡಿ ಉಕ್ತು. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾರೆ ಮಿಸ್ಟರ್ ಮದನ್ ಬ್ಲಾಗರ್. ಸೊ ಇವತ್ತು ಆ್ಯಕ್ಚುಲಿ ಏನಪ್ಪ ಅಂತ ಅಂದರೆ ನಾವು ಬೇರೆ ಮನೆ ಶಿಫ್ಟ್ ಆಗ್ತಾ ಇದ್ದೀವಿ. ಇದೇನು ನೋಡ್ತಿದ್ರೆ ಈ ಮನೆ ಇವತ್ತು ಲಾಸ್ಟು. ಸೊ ಆಯಿತು, ಆಮೇಲೆ ಸೊ ನಾಳೆ ನಾಡಿದ್ರಲ್ಲಿ ಶಿಫ್ಟ್ ಮಾಡಿಬಿಡ್ತೀವಿ. ಆ್ಯಕ್ಚುಲಿ ನಾನು ಇರೋದು ಬಾಡಿಗೆ ಮನೆಯಲ್ಲಿ. ಸೊ ಹಾಲು ಉಕ್ಕಿಸ್ಬೇಕು ಇವತ್ತು, ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಆದರೂ ಈ ಮನೆ ಇವತ್ತು ಲಾಸ್ಟು ಫ್ರೆಂಡ್ಸ್. 3 years ಆಯ್ತು ಈ ಮನೆಗೆ. ಸೊ ನಾವು ಬಂದು ಇವತ್ತು ಈ ಮನೆಗೆ ನಾವು ಗುಡ್ ಬೈ ಹೇಳ್ತಿದ್ದೀವಿ ಗಾಯ್ಸ್. ಆ್ಯಕ್ಚುಲಿ ಏನಂದರೆ ಈಗ ಹಾಲು ಉಕ್ಸೋಕ್ಕೆ ಸ್ಟವ್ ಎಲ್ಲ ಬೇಕು. ಸೊ ನಮ್ಮ ಮನೆಯವರೆಲ್ಲ ತಗೊತಾ ಇದ್ದಾರೆ ಸಿಲಿಂಡರ್ ಸ್ಟವ್ ಎಲ್ಲ. ಸೊ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ, ನಿಮಗೂ ತೋರಿಸ್ತೀನಿ ಹಾಲು ಉಕ್ಸೋದು ಮತ್ತು ಮನೆ ಶಿಫ್ಟಿಂಗ್ ಎಲ್ಲ ಬ್ಲಾಗ್ನ ನಾನು ಹಾಕ್ತೀನಿ, ನಿಮಗೆ ನೋಡ್ತಾ ಇರಿ. ಗೈಸ್ ಆ್ಯಕ್ಚುಲಿ ಏನಂದರೆ ನಾನು ನನ್ನ ಬೈಕ್ನಲ್ಲಿ ನಿಲ್ಲಿಸಿ ಸ್ಕೂಟಿನ ತೊಗೊಂಡು ಹೋಗ್ತೀನಿ. ಯಾಕಂದರೆ ಸ್ವಲ್ಪ ಗ್ಯಾಸ್ ಸ್ಟವ್ ಎಲ್ಲ ತೊಗೊಂಡು ಹೋಗ್ಬೇಕಲ್ಲ, ಸೊ ಬೈಕಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಈ ಥರ ಸ್ಕೂಟಿಲಿ ಹೋಗ್ತಾ ಇದ್ದೀನಿ ಗೈಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಬನ್ನಿ ಹೋಗೋಣ ಗೈಸ್. ಇದು ಹೊಸ ಮನೆಗೆ ಹೋಗೋ ದಾರಿ. ಬಾ ಆ್ಯಕ್ಚುಲಿ ಫಸ್ಟ್ ಫ್ಲೋರು ಹೊರಗಡೆ ಇಡಬೇಕಾ? ಯಾಕೆ? ಬನ್ನಿ ಗೈಸ್ ಹೋಗೋಣ. ನನ್ನ ಮಗಂದು ಆಲ್ರೆಡಿ ಸೌಂಡ್ ಬರ್ತಾ ಇದೆ. ಸೊ ಇಲ್ಲಿಂದ ಬಂದರೆ ಹಿಂಗೆ ಬರಬೇಕು ಮೇಲೆ. ಅಲ್ಲಿ ನೋಡಿ, ಇಲ್ಲಿ ಇದೆ ಫಸ್ಟ್ ಮನೆಯೇ ನೋಡಿ. ಇಲ್ಲೇ ನನ್ನ ಮಗ ಇರ್ತಾನೆ, ದೈವಿಕ್ ಪಾಪು. ಇಲ್ಲೊಂದು ನೋಡಿ, ಇಲ್ಲಿ ನನ್ನ ಮಗ ಆಲ್ರೆಡಿ ಇದನ್ನು ನೋಡಿ ಗೈಸ್. ಆಯ್ತು ಪಾಪು, ಐ ನೋಡಿ, ಇಲ್ಲಿ ನನ್ನ ಮಗ ಆಗಲೇ ಕಿರ್ಚಾಡ್ತಾವನೆ. ಸೊ ಇದು ಹಾಲು ಸಾರಿ ಜನ್ಮಕ್ಕೆ ಹೋಗೋ, ಇದು ರೂಮು ಗೈಸ್. ಸಾರಿ ಇದು ಹಾಲು. ಪಾಪು, ಇದು ಡೈನಿಂಗ್ ಏರಿಯಾ, ವಾಶ್ರೂಮ್ ಮತ್ತು ಟಾಯ್ಲೆಟ್ ರೂಮಲ್ಲಿದೆ. ಆಯಿತು, ಆಮೇಲೆ ಸೊ ಅದಾದಮೇಲೆ ಇಲ್ಲಿ ಕಿಚನ್ನು. ಆ್ಯಕ್ಚುಲಿ ಲೈಟ್ ಇಲ್ಲ, ಕಿಚನ್ ಇದು ಗೈಸ್. ಈಗ ಹಾಲು ಉಕ್ಸೋಕ್ಕೆ ಎಲ್ಲ ಐಟಮ್ಸ್ ತಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಸೀದಾ ಹೊಸ ಮನೆಗೆ ಹೋಗೋಣ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಹಾಲು ಉಕ್ಸೋದಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ, ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ನಾವು ಆಗಲೇ ತೋರಿಸ್ಲಿಲ್ಲ ನೋಡಿ ನಿಮಗೆ ಅಡುಗೆ ಮನೆ. ಸೊ ಇದೇ ನಮ್ಮ ಅಡುಗೆ ಮನೆ. ಇಷ್ಟೇ ಚಿಕ್ಕ ಪುಟಾಣಿ ಅಡುಗೆ ಮನೆ ನಮ್ಮ ಮನೆದು ನೋಡಿ. ಇದೆಲ್ಲ ರೆಡಿ ಆಗ್ತಿದೆ, ಪ್ರಿಪೇರ್ ಆಗ್ತಾ ಇದೆ. ಸೊ ಸೀದಾ ಹಾಲು ಉಕ್ಸೋದೆ ಗೈಸ್ ನೋಡಿ. ಇದು ಈಗ ಡೆಕೋರೇಷನ್ ಮಾಡಿರೋದು ನಮ್ಮ ವೈಫು. ಇಲ್ಲಿ ನೋಡಿ, ಇಲ್ಲಿ ನನ್ನ ತಮ್ಮ ಮಗನ್ನ ಹೆಂಗಾಡ್ತಾವ ನೋಡಿ. ಇಲ್ಲಿ ಏಯ್ ಹೊಡೆದು ಬಿಡ್ತೀಯಾ? ಪಾಪು ಮಾಡಬಾರ್ದಂಗೆ ನೋಡಿ. ಎಲ್ಲ ಆಗ್ತಾ ಇದ್ದಾರೆ ತಪ್ಪಲಿಗೆ. ಇದಾದಮೇಲೆ ಉಕ್ಸೋದೆ. ಪೂಜಾ, ನಿಮ್ಮ ಅನಿಸಿಕೆಗಳೇನು? ಬರೀ ಇಂಥದೆಯ ಇಡು. ಸೊ ಗೈಸ್, ಸ್ಟವ್ ಕೂಡ ಕಚ್ಚಾಯಿತು. ಈಗ ಹಾಲು ಉಕ್ಕಕ್ಕಷ್ಟೇ ವೇಟಿಂಗ್. ಅಲ್ಲಿ ನೋಡಲ್ಲಿ ನನ್ನ ಮಗ ನೋಡಿ, ಇಲ್ಲಿ ನೋಡ್ತಾ ಇದ್ದಾನೆ. ಮಾಮಿ ಮಾಡು ಮಗನೆ, ಮಾಮಿ ಮಾಡು ಮಗನೆ. ಸುಮ್ನಿರ ಪಾಪ. ಆಯ್ತು ಸುಮ್ನಿರ. ಈಗ ಪೂಜೆ ಮಾಡಿ ಕ್ಲೀನಾಗಿ. ಸ್ವಂತ ಮನೆಗೆ ಹೋಗ್ಬೇಕು ನಾವಿನ್ನ. ಈ ಮನೆಯಿಂದ ಸ್ವಂತ ಮನೆಗೆ ಹೋಗೋ ಮಾಡಪ್ಪ. ವೆಂಕಟೇಶ್ವರ ಸ್ವಾಮಿ, ಮಂಜ ಸ್ವಾಮಿ, ಮಾಮಿ ಮಾಡಮ್ಮ. ಗೈಸ್ ನೋಡಿ, ಈಗ ಹಾಲು ಕೂತಿನ ಸ್ವಲ್ಪ ಹೊತ್ತಲ್ಲಿ ನನ್ನ ಮಗನ ಪೂಜೆ ಮಾಡ್ತಾನೆ ನೋಡಿ. ಹೋಗೋನೆ ಪೂಜೆ ಮಾಡೋಕ್ಕೆ. ಮಾಮಿ ಮಾಡಮ್ಮ. ಮಾಮಿ ಒಳ್ಳೇದು ಮಾಡಪ್ಪ, ಎಲ್ಲ ಒಳ್ಳೇದು ಮಾಡಪ್ಪ. ನೆಕ್ಸ್ಟ್ ಸ್ವಂತ ಮನೆಗೆ ಹೋಗೋಣಪ್ಪ. ಸ್ವಂತ ರಾಘವೇಂದ್ರ ಸ್ವಾಮಿ
ದಾರಿ ತೋರಿಸ್ತದೆ. ಇಲ್ಲಿ ಒಳ್ಳೆದಂಗೆ ಮಾಡಪ್ಪ ದೇವ್ರೆ. ಇಲ್ಲಿ ಪೂಜೆ ಮಾಡಮ್ಮ. ಇಲ್ಲಿ ನಿಂತ ಮಗ ಇಲ್ಲಿ ಒಳ್ಳೇದಾಗಂಗೆ ಮಾಡವು. ಒಂದೇ ಕಾಪಾಡಪ್ಪ. ಇಲ್ಲಿ ಒಳ್ಳೇದಾಗಂಗೆ ಮಾಡಪ್ಪ. ರಾಘವೇಂದ್ರ ಸ್ವಾಮಿ ಗಾಯ್ಸ್, ಇನ್ನೇನು ಸ್ವಲ್ಪ ಕ್ಷಣಗಳಲ್ಲಿ ಹಾಲು ಉಕ್ತಾ ಇದೆ ಆಲ್ರೆಡಿ ನೋಡಿ. ಉಕ್ತು ಉಕ್ಬಿಡ್ತು ಗಾಯ್ಸ್. ಉಕ್ತು ಗಾಯ್ಸ್, ಹಾಲು ಉಕ್ತು. ಮಗನೇ ಸೊ ಸಕ್ಸಸ್ಫುಲಿ ಪೂಜೆ ಎಲ್ಲ ಆಯ್ತು ಗೈಸ್. ಹಾಲೆಲ್ಲ ಉಕ್ಸಾಯ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಗೈಸ್, ಸಕ್ಸಸ್ಫುಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಗೈಸ್. ಸೊ ನೆಕ್ಸ್ಟ್ ಇರೋದು ಐಟಮ್ಸ್ನ ಶಿಫ್ಟ್ ಮಾಡೋದು. ಸೊ ಹೊರಗಡೆಯಿಂದ ನೋಡಿ ಲೊಕೇಶನ್ ಹೆಂಗಿದೆ. ಈ ಥರ ಇದೆ ಹೊರಗಡೆಯಿಂದ ಲೊಕೇಶನ್ನು. ಇಲ್ಲಿ ನೋಡಿ, ಇಲ್ಲಿಂದ ಬಾಲ್ಕನಿ ನೋಡಿ. ಸೊ ಇದು ಲೊಕೇಶನ್ ತುಂಬ ಚೆನ್ನಾಗಿದೆ. ಸೊ ಇದಾದಮೇಲೆ ನೆಕ್ಸ್ಟು ಮನೆ ಶಿಫ್ಟ್ ಮಾಡಬೇಕು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.